ಗೀತಾ ಮಹಾತ್ಮೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಗಳನ್ನಾಗಲಿ ಕರ್ತೃತ್ವ ಭಾವವನ್ನಾಗಲಿ ಮತ್ತು ಕರ್ಮ ಫಲವನ್ನಾಗಲಿ ಪರಮಾತ್ಮನು ಸೃಷ್ಟಿಸಿಲ್ಲ. ಪ್ರಕೃತಿಯ ಗುಣಗಳೇ ಇವೆಲ್ಲವನ್ನೂ ಸೃಷ್ಟಿ ಮಾಡುವುದು, ಅರ್ಥಾತ್ ತ್ರಿಗುಣಗಳೇ ಎಲ್ಲದಕ್ಕೂ ಕಾರಣವಾಗಿರುತ್ತವೆ. ಮನುಷ್ಯ ಮಾಡುವ ಕರ್ಮಗಳಲ್ಲಿ ಯಾವ ಕರ್ತೃತ್ವವಿದೆಯೋ ಅದು ಭಗವಂತ ಮಾಡಿರುವುದಲ್ಲ. ಅಜ್ಞಾನಿಯು ಅಹಂಕಾರಕ್ಕೆ ಅಧೀನನಾಗಿ ತಾನೇ ಅದರ ಕರ್ತ ಎಂದು ತಿಳಿಯುತ್ತಾನೆ. ಶುಭ ಅಥವಾ ಅಶುಭ ಕರ್ಮಗಳನ್ನು ಇಂತಹವರೇ ಮಾಡಬೇಕೆಂಬುದನ್ನು ಭಗವಂತ ನಿರ್ಣಯಿಸುವುದಿಲ್ಲ. ಅದಕ್ಕಾಗಿಯೇ ಶಾಸ್ತ್ರ ವಿಧಿವಿಧಾನಗಳು ಇವೆ. ಕರ್ಮಗಳೊಂದಿಗಿನ ಸಂಬಂಧ ಮನುಷ್ಯನ ಅಜ್ಞಾನದಿಂದಲೇ ಜೋಡಿಸಲ್ಪಟ್ಟಿದೆ. ಕೆಲವರು ಕರ್ಮಾಸಕ್ತರಾಗಿ ಅವುಗಳ ಕರ್ತ ಆದರೆ, ಇನ್ನೂ ಕೆಲವರು ಕರ್ಮ ಫಲಾಸಕ್ತರಾಗಿ ತಮ್ಮ ಸಂಬಂಧವನ್ನು ಕರ್ಮಗಳೊಂದಿಗೆ ಜೋಡಿಸುತ್ತಾರೆ. ಸಾಧಕನು ಕರ್ಮಗಳ ಕರ್ತೃತ್ವವನ್ನು ಪ್ರಕೃತಿಗೆ ಅಥವಾ ಭಗವಂತನಿಗೆ ಅರ್ಪಿಸಿ ಬಿಡಬೇಕು ಹಾಗೂ ಕರ್ಮಗಳ ಫಲಾಪೇಕ್ಷೆಯನ್ನು ತ್ಯಾಗಗೈದು ಕರ್ಮಗಳೊಂದಿಗಿನ ತಮ್ಮ ಸಂಬಂಧವನ್ನು ಕಡಿದುಕೊಳ್ಳಬೇಕು. ಅವನೇ ಯೋಗಿ. ಇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನು ಯಥಾ ಪ್ರಕಾರವಾಗಿ ನಿರ್ವಹಿಸುತ್ತವೆ. ನಾನೇನೂ ಮಾಡುವುದಿಲ್ಲ ಎಂಬ ಸತ್ಯವನ್ನು ತಿಳಿದವನೇ ಯೋಗಿ ಆಗಿರುತ್ತಾನೆ. ಆತ್ಮನಿಗೆ ಕರ್ತೃತ್ವ, ಕರ್ಮ ಮತ್ತು ಕರ್ಮ ಫಲಗಳೊಡನೆ ಯಾವ ಸಂಬಂಧವೂ ಇರುವುದಿಲ್ಲ ಮತ್ತು ಪರಮೇಶ್ವರ ಕೂಡ ಯಾವ ಕರ್ತೃತ್ವ, ಕರ್ಮ ಮೊದಲಾದವುಗಳ ರಚನೆ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ ಯಾರ ಹಸ್ತಕ್ಷೇಪವಿದೆ ಎಂದರೆ ಅದಕ್ಕೆ ಉತ್ತರ ಸತ್ವ, ರಜಸ್ಸು, ತಮಸ್ಸುಗಳೇ ಆದ ತ್ರಿಗುಣಗಳು. ರಾಗದ್ವೇಷಾದಿ ಸಮಸ್ತ ವಿಕಾರಗಳು, ಶುಭಾಶುಭ ಕರ್ಮಗಳು ಮತ್ತು ಅವುಗಳ ಸಂಸ್ಕಾರಗಳು ಇವೆಲ್ಲವುಗಳ ರೂಪವಾದ ಪ್ರಕೃತಿ ಅರ್ಥಾತ್ ಸ್ವಭಾವವೇ ಎಲ್ಲವನ್ನೂ ಮಾಡುತ್ತದೆ ಎಂದು ಹೇಳಲಾಗಿದೆ. ಓಟದ ಕುದುರೆಗಳಂತಿರುವ ಇಂದ್ರಿಯಗಳಿಗೆ ಮನಸ್ಸು ಕಡಿವಾಣ ಇದ್ದಂತೆ ಇರಬೇಕು. ಬುದ್ಧಿ ಸಾರಥಿಯಂತಿದ್ದು ಈ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸಬೇಕು. ಒಂದು ವೇಳೆ ಅಹಂಕಾರದಿಂದ ಮೋಹಿತನಾಗಿ ತಾನೇ ಕರ್ತೃ ಎಂದು ಅವನು ತಿಳಿದುಕೊಂಡರೆ ಕರ್ಮ ಫಲಾಪೇಕ್ಷೆಯೊಂದಿಗೆ ಅವನ ಸಂಬಂಧ ಬೆಳೆದು ಅಂತಹವನು ಅವುಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇವೆಲ್ಲವುಗಳಿಗೂ ಆತ್ಮನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆತ್ಮನು ಎಲ್ಲವನ್ನೂ ಮೂಕ ಪ್ರೇಕ್ಷಕನಾಗಿ ನೋಡುತ್ತಿರುತ್ತಾನೆ. ಹರಿ ಓಂ.